वसन्तं हृदयारविन्दे सदा वसन्तं हृदयारविन्दे भवं भवानी सहितं नमामि भवं भवानी सहितं नमामि ಮನುಷ್ಯ 95 ವರ್ಷ ಕಲ್ಲು ಹೊಡಿತಿದ್ದು ಬರೇ ಗುಂಡು ಹೊಲ್ದಾನ ಗುಂಡುಗಳು ಒಳಗೆ ಕೊಡ್ತಿದ್ ಮಂದಿಗೆ ಏನ್ ಉಳಿತಿ ಅಂತ ಕೇಳಿ ಮಜ್ಜಿಗೆ ರೊಟ್ಟಿ ಬಿಟ್ರೆ ಮತ್ತೊಂದ್ರ ಮುಖ ನೋಡಿ ನಾ ಇವತ್ತಿಂತ ನಾನು ಗೋಬಿ ಮಂಚೂರಿ ನಾವು ಪಾಯ್ಕಾನ್ಯಾಗ ಹಾಕ್ತೀನಿ ಅಂತಾವ ಇವ್ರು ತಿಂದವ್ರು ಈ ಗೋಧಿ ಅಕ್ಕಿ ತಿಂದವ್ರ ಹಾಳಾದವ್ರು ನಾವ್ ಮೊದಲು ಬರೀ ಹಬ್ಬ ಹುಣ್ಣಿಗೆ ಅಟ್ಟ ಗೋಧಿ ಉಣ್ತಿದ್ದೀವಿ ದಿನ ಗೋಧಿ ತಿಂದ ದವಾಖಾನಿ ಹೊಂಟಾವ ನಿಮಗ್ ಬೇಕಂದ್ರೆ ಒಂದ್ ರೊಟ್ಟಿ ತುಣಕ ಒಂದ್ ಗೋಧಿ ಚಪಾತಿ ತುಣಕ ಎರಡು ನೀರ್ನಾಗ ಹಾಕ್ರಿ ಯಾವಾಗ ಮೊದಲ ಕರ್ ಬರ್ತೈತಿ ನೋಡ್ರಿ ಯಾವ ತಿಂತಿರ್ತಾವಲ್ಲ ಅವ ಶ್ರೀಮಂತ ಆಕಿದ್ದ ತಿಪ್ಪ್ಯಾನ ಗೊಬ್ಬರ ತಗೊಂಡು ಹೋಗಿ ಹೊಲ್ದಾಗ ನಿಮ್ಮಣ್ಣಿ ಮಾಡಿ ಹೊಲ್ದಾಗ ಎಲ್ಲ ಕಡೆ ಹಾರಿ ಒಂದ್ ಜರ ಮಡಿಕೆ ಹೊಡೆದ ಮಣ್ಣ ಕುಡಿಸಿ ಬಂದಂದ್ರ ಮುಂದಿನ ವರ್ಷ ಬೆಳೆ ನೋಡ್ರಿ ಹೆಂಗ್ ಬರ್ತೈತಿ ಒಬ್ಬ 96 ವರ್ಷದ ಮುಗಿದ್ ನನ್ಗೂ ಉಪ್ಪು ಕೂತಿದ್ದ 4 ರೊಟ್ಟಿ ಗೋಧಿ ರೊಟ್ಟಿ ಕೈ ರೊಟ್ಟಿ ಮುರಿದ್ ಹಾಕಿದ್ ಹಿಂಗ ಒಂದು ಗ್ಲಾಸ್ ತುಪ್ಪ ಅದ್ರಾಗ ಸುರಿದ ನಾನ್ ಇದೇನು ಉಂಡೆ ಮಾಡಿ ಮೊಮ್ಮಕ್ಕಳಿಗೆ ತಿನ್ನಿಸ್ತಾನ ಜನ ಹೊಡೆದ ಅಲ್ವಾ ಇದು ಒಂದು ಗ್ಲಾಸ್ ತುಪ್ಪ ಪಚತ್ ಈಗ ಒಂದಾಗ್ರಿ ಈ ಮುಂಜಾನೆ ಬೇಕಾಕೈತಿ ಸಂಜೆಗೂ ಇಟ್ಟಬೇಕಾಕತ್ತ ಅವಾಗ ಪಾಣಿಪುರಿ ತಿಂದು ಪಾಣಿಪುರಿ ಹೆಂಗ ಆಗಾಕತ್ತ ಇಟ್ಟಿರ್ತಾ ಇರ್ತಾವ ಗಂಡ್ಗೊಂಡ್ಕ ಒಂದ್ ಪದರ್ ತೆಗೆದು ಒಳಗ್ ನೀರು ತುಂಬುದು ಹಾಕೊಳ್ಳೋದು ಪಾಣಿಪುರಿ ನೋಡಿ ಇವು ಹತ್ತಿ ಸಂಬಂಧದಾಗ ನಿಮ್ಗೆ ಏನ್ರ ಹೊಟ್ಟೆ ಕಡಿದಾಗ್ಲಿ ಅಪಚನ ಆಗೋದಾಗ್ಲಿ ದೇಹಕ್ಕೆ ಬರುವುದಾಗ್ಲಿ ಆಸಿಡಿಟಿ ಆಗೋದಾಗ್ಲಿ ಎಂದು ಇಲ್ಲ ಮೂತ್ರ ಹರಡ ಆಗೋದಿಲ್ಲ ಏನೂ ಆಗೋದಿಲ್ಲ ದಿನ ಮಜ್ಜಿಗೆ ಕೊಡ್ಕೊಂತೀವಿ ಆಕಳ ಮಜ್ಜಿಗೆ ಇರ್ಬೇಕು ಜವಾರಿ ಆಕಳ ಜಗ್ಸು ಕುಡ್ದಾಗ ಮತ್ತ ಎಲ್ಲ ಕೆಟ್ಟವಾದಿತ್ತು ಸರ್ವೈವಲ್ ಆಫ್ ದ ಫಿಟೆಸ್ಟ್ ಯಾವ ಸಶಕ್ತ ಅದಾನ ಅವನಿಗೆ ಬದುಕುವ ಅಧಿಕಾರ ಐತಿ ಅಗಸಿ ಹಿಂದಿ ಯಾರು ದಿನ ಹೋಗ್ತಾರಲ್ಲ ಅವ್ರಿಗೆ ಈ ಮೊಳಕಾಲ ನೋವು ಅದಾವಲ್ಲ ಎಂದೋ ಹೊಲಕ್ಕ ಇದು ಸಗಣಿ ಗೊಬ್ಬರ ತಿಪ್ಪಿ ಗೊಬ್ಬರ ಅಂತಿದ್ರಲ್ಲ ಊರಾಗ ಮೊದಲ ಊರಾಗ ಬಂದಿದೆ ಅಂತಂದ್ರ ಊರ್ ದಂಡಿಗೆ ರಸ್ತಕ್ಕ ಚಿಕ್ಕ ಚಿಕ್ಕ ತಿಪ್ಪಿ ಒಳಗ್ ಕಾಣ್ತಿತ್ತು ನಾ ಇಷ್ಟು ದೂರ ಬಂದೆ ಗುಲ್ಬರ್ಗ ತನ ಒಂದು ಊರ್ ದಂಡಿ ತಿಪ್ಪಿನ ಕಾಣಲಿಲ್ಲ ಯಾಕಂದ್ರೆ ಒಲಿ ಎಲ್ಲ ಬೂದಿಲ್ಲ ಹೌದಿಲ್ಲ ಗುರುಗಳು ಹೇಳಿದಾಗ ನೋಡಿ ಹೊಲದಾಗ ಕೊಟ್ಟಿಗೆ ದನ ಇಲ್ಲ ಒಲೆಕಜಿ ಇಲ್ಲ ಒಲಿನ ಇಲ್ಲ ಈಗ ಗ್ಯಾಸ್ ಬಂದು ಕಸ ಕಸ ಕಟ್ಕೊಂಡಾಗ ಆಗ್ತದ ಅಲ್ಲೇ ಮನೆ ಮುಂದೆ ತಿಪ್ಪೆದರ್ಬೇಕಕ್ಕ ಯಾವ ತಿಪ್ಪ ಇರ್ತಾವಲ್ಲ ಅವ ಶ್ರೀಮಂತ ಆಗ್ತಿದ್ದ ತಿಪ್ಪ್ಯಾನ ಗೊಬ್ಬರ ತಗೊಂಡು ಹೋಗಿ ಹೊಲ್ದಾಗ ನಿಮ್ಮಣ್ಣಿ ಮಾಡಿ ಹೊಲ್ದಾಗ ಎಲ್ಲ ಕಡೆ ಹಾರಿ ಒಂದ್ ಜರ ಮಡಿಕೆ ಹೊಡೆದ ಮಣ್ಣ ಕುಡಿಸಿ ಬಂದಂದ್ರ ಮುಂದಿನ ವರ್ಷ ಬೆಳೆ ನೋಡ್ರಿ ಹೆಂಗ್ ಬರ್ತೈತಿ ಕಣ ಮಾಡಿದ ಜಾಗದಾಗ ಹೆಂಗ್ ಬರ್ತಿದ್ರಿ ಬೆಳೆ ನೀವು ನೋಡಿರಿ ಇಲ್ಲ ಕಣ ಮಾಡಿದ ಜಾಗದಾಗ ಮುಂದಿನ ವರ್ಷದ ಬೆಳೆ ಉಳಿದ ಬೆಳಿಕಿಂತ 2 ಫೂಟ್ ಎತ್ತರ ಇರ್ತೈತಿ ಉಳಿದ ಹೊಲ್ದಾಗ ಎಲ್ಲಾರ ರೋಗ ರುಜಿನ ಬಂದಿತ್ತು ಬೆಳೆಗೆ ಅಂದ್ರೆ ಈ ಬೆಳೆಗೆ ಎಂದೂ ಬರುವುದಿಲ್ಲ ಯಾಕಂದ್ರೆ ಒಂದು ನಿಯಮ ಐತಿ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಜಗತ್ತಿನ ನಿಯಮ ಇದು ಯೂನಿವರ್ಸಲ್ ಲಾ ಇದು ಸರ್ವೈವಲ್ ಆಫ್ ದ ಫಿಟೆಸ್ಟ್ ಯಾವ ಸಶಕ್ತ ಅದಾನ ಅವನಿಗೆ ಬದುಕುವ ಅಧಿಕಾರ ಐತಿ ಆ ಬೆಳೆಗಳಿಗೆ ಯಾರು ಸನಕ್ ಬರಂಗಿಲ್ಲ ಗಟ್ಮುಟ್ಟಿದ್ದವನ್ನ ಯಾರು ಕೇಳ್ತಾರೆ ಅವನ್ ಸನಕ್ ಹೋಗೋ ಧೈರ್ಯ ಆಗ್ತೈತೆ ಯಾರಿಗೆ ಯಾವ ಸುಮ್ಮನ ದಣದು ಇರ್ತಾವೋ ಇರ್ತಾವಲ್ಲ ಅವಕ್ಕೆಲ್ಲರೂ ಅವ್ಕ ದನ್ ಹತ್ತಾಕ ಉಳ್ದವ್ರ ನೆನಪು ಹಂಗ ನಮ್ಮ ಮಣ್ಣನ ಹಿಂಗ ಮಾಡಿದೀವಿ ಅಂತಂದ್ರ ನಮ್ಮ ಹೊಲ್ದಾನ ಬೆಳೆ ಹಿಂಗ ಬರ್ತಾವ ಇದಕ್ಕೇನ್ ಯಾವ ಶಾಸ್ತ್ರಜ್ಞರನ್ನ ಯಾವ ಶಾಣ್ಯಾರನ್ನ ಎಲ್ಲಿ ಕೇಳಕ್ ಹೋಗ್ಬಾರ್ದು ನಿಮ್ಮ ಅನುಭವ ಐತಿ ನಿಮ್ದ ಅನುಭವ ಐತಿ ನಿಮ್ ಹೊಲ್ದಾಗ ಎಲ್ಲಿ ಗಾಡಿ ಹಿಂಬಡ್ಡಿ ಮಾಡ್ತಿದ್ರಲ್ಲ ಅಲ್ಲಿ ಗೊಬ್ಬರ ಎಲ್ಲ ತೆಗೆದು ಚೆಲ್ತಿದ್ರಿ
ಆದ್ರೆ ಹಿಮ್ಮಟ್ಟು ಮಾಡಿದ ಜಾಗ ಎಲ್ಲೆಲ್ಲಿ ಐತಿ ಅಂತ ಬೆಳೆ ಬಂದಿದ್ದು ಗೊತ್ತಾಗ್ತಿತ್ತು. ಅದು ಗುಂಡು 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 ಅಷ್ಟ ಬೆಳೆ ಮ್ಯಾಗಿರ್ತಿದ್ದು. ನೀವು ಸಗಣಿ ಹಾಕಿದ್ದು ಮಹತ್ವದಲ್ಲ, ಸಗಣಿ ಒಳಗಿನ ಸಣ್ಣ 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 ಜೀವಾಣುಗಳು ಅದಾವಲ್ಲ ಅಲ್ಲಿ ಬಿದ್ದಿರ್ತಿತ್ತು. ಹೌದು. ಆಕಳಂದ್ರ ಎತ್ಕೊಳ್ಳುವ ಆಕಳ ಇವು ಸಾಮಾನ್ಯ ಅಲ್ಲ. ಆಕಳ ಮಜ್ಜಿಗೆ ನಿಮ್ಗೆ ಹೇಳ್ತೀನಿ, ದಿನ ಕುಡಿದ್ರೆ ಅಂದ್ರೆ ನಿಮ್ಗೆ ಯಾವ ಹೊಟ್ಟೆ ರೋಗ ಬರುದಿಲ್ಲ. ಇವು ಹೊಟ್ಟೆ ಸಂಬಂಧದಾಗ ನಿಮ್ಗೇನ್ರ ಹೊಟ್ಟೆ ಕಡಿದಾಗಲಿ, ಅಪಚನ ಆಗುದಾಗಲಿ, ದೇಕರಿಕೆ ಬರುವುದಾಗಲಿ, ಆಸಿಡಿಟಿ ಆಗೋದಾಗಲಿ ಏನೂ ಇಲ್ಲ. ಮೂತ್ರ ಹರಡಾಗೋದಿಲ್ಲ, ಏನೂ ಆಗೋದಿಲ್ಲ. ದಿನ ಮಜ್ಜಿಗೆ ಕುಡ್ಕೊಂತೀವಿ. ಆಕಳ ಮಜ್ಜಿಗೆ ಇರ್ಬೇಕು. ಜವಾರಿ ಆಕಳ ಜಗ್ಸು ಕುಡ್ದೇನೆ ಮತ್ತ ಎಲ್ಲ ಕೆಟ್ಟವಾದಿತ್ತು. ಜವಾರಿ ಆಕಳ ಮಜ್ಜಿಗೆ ಕುಡಿಬೇಕು. ಜವಾರಿ ಆಕಳ ಮಜ್ಜಿಗೆ ಕುಡಿದ್ರೆ ಅಂತಂದ್ರ ಎಲ್ಲ ಶರೀರದ ಅಷ್ಟು ಪುಷ್ಟ ಇರ್ತಾರೆ. ನಮ್ಮಲ್ಲೊಬ್ಬ 116 ವರ್ಷದ ಮುದುಕನ್ ಸತ್ಕಾರ ಮಾಡಿ ನಮ್ಮನ್ನ ಅವ್ನ್ ಕೇಳಿದೆ, ಏನ್ ಮಾಡ್ತಿದ್ದೆ ಮುತ್ತೆ ಅಂತ. ಕಲ್ಲು ಹೊಡೆದಿನ್ರಿ ಕಲ್ಲಂದ. ನಾನು 15ನೇ ವರ್ಷಕ್ಕೆ ಶುರು ಮಾಡೀನಿ, ಈಗ ಒಂದ್ 4-5 ವರ್ಷ ಬಿಟ್ಟಂತ ಅಂದ್ರ ಆ ಮನುಷ್ಯ 95 ವರ್ಷ ಕಲ್ಲು ಹೊಡಿತಿದ್ದು. ಬರೇ ಗುಂಡು ಹೊಲ್ದಾನ ಗುಂಡುಗಲ್ಗಳು ಹೊಡೆದ್ ಕೊಡ್ತಿದ್ ಮಂದಿಗೆ. ಏನ್ ಉಣ್ತಿ ಅಂತ ಕೇಳಿ, ಮಜ್ಜಿಗೆ ರೊಟ್ಟಿ ಬಿಟ್ರೆ ಮತ್ತೊಂದ್ರ ಮುಖ ನೋಡಿ ನಾ ಇವತ್ತಿಂತ ನಾನು. ಗೋಬಿ ಮಂಚೂರಿ ನಾವು ಪಾಯ್ಖಾನ್ಯಾಗ ಹಾಕ್ತೀನಂದ ನಾವು ಅಂತಾವ. ಗೋಬಿ ಮಂಚೂರಿ ಕಾಣತಂದ್ರ ಅದನ್ನ ಪಾಯ್ಖಾನ್ಯಾಗ ಹೋಗಿರ್ತೀನಿ ನಾ. ಮನುಷ್ಯರು ತಿನ್ನೋದಲ್ಲ, ಅದು ಉಳ್ವೋಳ್ ತಿನ್ನೋದು ಅಂತ. ಮತ್ ನಮ್ ಕಡೆ ಮನುಷ್ಯರು ತಿಂತಾರಲ್ಲ, ಅವು ಮನುಷ್ಯರಲ್ಲ ಉಳ್ವೋಳು ಬದುಕಾಕಂತಾರ. ಎಲ್ಲವೂ ಮುದ್ದೆ ನಾ ಅಂದಲ್ಲ, ಮುದ್ದೆ ಹೇಳಿದ್ ಹೇಳಕಂತ ಮನ್ಯಾಗ ಮಾಡಿ ತಿನ್ನಕತ್ತೇವು ನಾ ಅಂದೆ. ಅವ್ ಮನ್ಯಾಗೆಲ್ಲ ಹುಳಾನ ತುಂಬ್ಯಾವ. ನೀವೇನ್ ತಿಳ್ಕೊಳ್ತಿರ್ತೀವಿ, ಚಲೋನಾರ ತಿಳ್ಕೊರಿ, ಕೆಟ್ಟ ಮನುಷ್ಯರು ತಿನ್ನೋದಲ್ಲ. ಮನುಷ್ಯರು ತಿಂತೀವಿ. ಮಜ್ಜಿಗೆ ರೊಟ್ಟಿ ಉಣ್ಬೇಕ್ರಿ ಸ್ವಂತ ನುಸಕತ್ತೈತಿ. ಮಳೆಕಾಲ ಬ್ಯಾನಾಗ್ಯಾವು, ಅವ್ಯಾಕ ಬ್ಯಾನಾಕಪ್ಪ ಮಳೆಗಾಲ. ದಿನ ಮಜ್ಜಿಗೆ ಕುಡಿದ್ರಿ ಅಂತಂದ್ರ ಕ್ಯಾಲ್ಸಿಯಂ ಸಿಗ್ತೈತಿ. ಕ್ಯಾಲ್ಸಿಯಂ ಬಂತಂತಂದ್ರ ಎಲ್ಲೂ ಎಲ್ಲ ಗಟ್ಟುಮುಟ್ಟಾಕವು. ಎಲ್ಲೂ ಗಟ್ಟುಮುಟ್ಟಾದವು ಅಂತಂದ್ರ ಮೈಯೊಳಗ ರಕ್ತ ಚಲೋ ತಯಾರಾಕೈತಿ. ಎಲ್ಲೂ ರಕ್ತ ತಯಾರು ಮಾಡ್ತಾವ. ಯಾಕೆ ನತ್ತಗಾಕಿರ್ ಹೇಳ್ರಿ ನೋಡು. ಮಜ್ಜಿಗೆ ಕುಡಿಬೇಕು. ತಕ್ರಂ ಶಕ್ರಶ ದುರ್ಲಭಂ. ಮಜ್ಜಿಗೆ ಇಂದ್ರನಿಗೆ ಸಹಿತ ಸಿಗುದು ಬಹಳ ಕಷ್ಟದ ಕೆಲಸ ಇತ್ತಂತ. ಮೊದಲು ನಮ್ಮ ಮನೆಯೊಳಗ ಮಜ್ಜಿಗೆ ಮಾಡಿ ಗಗ್ಗರಗಟ್ಟಿಗೆ ತಮ್ಮ ಮನೆಯವರು ಉಳಿದದ್ದನ್ನು ತುಂಬ್ಕೊಂಡು ಹೋಗ್ಲಿ ಅಂತ ಗಗ್ಗರಗಟ್ಟಿಗೆ ಇಡ್ತಿದ್ರು. ತಂಬಿಗಟ್ಲೆ ತುಂಬ್ಕೊಂಡು ಹೋಗ್ತೈತಿ ಮಂದಿ. ಇದು ಪದ್ಧತಿ ಇತ್ತು ನಮ್ಮ ಮಜ್ಜಿಗೆ. ಯಾರ ಹಾಲು ಕೇಳಕ್ ಬಂದ್ರೆ ತಂಬಿಗಟ್ಲೆ ಕೊಡ್ತಿದ್ರು. ಬೀದರ್ ಬಂದಾಗ ತುಪ್ಪ ಕೊಡ್ರಿ ಅಂತಂದ್ರೆ ವಾಟಿಗಟ್ಲೆ ತುಪ್ಪ ತುಂಬಿ ಪುಕ್ಕಟೆ ಕೊಡ್ತಿದ್ರು. ಮೊನ್ನೆ ರಾಜಸ್ಥಾನದಾಗ ಹೋಗಿದ್ದೆ. ಒಬ್ಬ 96 ವರ್ಷದ ಮುದುಕ್ ನಮ್ಗೂರು ಉಪ್ಪು ಕೂತಿದ್ದ. 4 ರೊಟ್ಟಿ, ಗೋಧಿ ರೊಟ್ಟಿ, ಕೈ ರೊಟ್ಟಿ ಮುರಿದು ಹಾಕಿದ್ ಹಿಂಗ. 1 ಗ್ಲಾಸ್ ತುಪ್ಪ ಅದ್ರಾಗ ಸುರಿದ. ನಾನ್ ಇದೇನು ಉಂಡೆ ಮಾಡಿ ಮೊಮ್ಮಕ್ಕಳಿಗೆ ತಿನ್ನಿಸ್ತಾರ. ಅಜ್ಜನ ಹೊಡೆದ ಅಲ್ಲ. ಹಾಕ್ಸಿದ್ 1 ಗ್ಲಾಸ್ ತುಪ್ಪ ಒಂದಲ್ರಿ ಈ ಮುಂಜಾನೆ ಬೇಕಾಕತಿ, ಸಂಜೆಗೂ ಇಟ್ಟಬೇಕಾಕತ್ತ. 96 ವರ್ಷ ದನಗಳಿಂದ ಹೋಗ್ತಿದ್ದ, ಆಕಳುಗಳಿಂದ ಹೊಲ್ದಾಗ ಹೋಗ್ತಿದ್ದ, ಮನ್ಯಾಗ ಕೆಲಸ ಎಲ್ಲ ಮಾಡ್ತಿದ್ದ. ಇವು ನಮ್ಮ 30 ಆಗ್ಯಾವು, 35 ಆಗ್ಯಾವು, ಹಾರ್ಟ್ ಅಟ್ಯಾಕ ಬಂದಾವು, ಕ್ಯಾನ್ಸರ್ ಆಗ್ಯಾವು. ಹಿಂಗ್ಯಾಕಾಗ್ಯಾವ ಅಂತಂದ್ರ ಇವೆಲ್ಲ ಗುಟ್ಕಾ ತಿಂದು, ಮತ್ ಗೋಬಿ ಮಂಚೂರಿ ತಿಂದು, ಇನ್ನೊಂದ್ ಏನಂತಾರ ಅದಕ್ಕ ಮಾಣಿಚಂದ ಪಾನಿಪುರಿ. ಪಾನಿಪುರಿ ತಿಂತಾವ. ಪಾನಿಪುರಿ ಹೆಂಗ ಹಾಕಾವ? ಪಾನಿಪುರಿ ತಿಂದು ಪಾನಿಪುರಿ ಹೆಂಗ ಆಗಾಕತ್ತಾವ? ಇಟ್ಟಿತ್ತ ಇರ್ತಾವ ಗುಂಡ್ಗುಂಡ್ಕ. 1 ಪದರ್ ತೆಗೆದು ಒಳಗ್ ನೀರು ತುಂಬುದು, ಹಾಕೋದು ಬಾಯ. ಪಾನಿಪುರಿ ಕುರಿ ವೇಷ ನಿಮ್ಕಿತ ಕುರಿ ಮುಂದಿಟ್ಟು ನೋಡ್ರಿ ತಿಂತಾವನ ಪಾನಿಪುರಿ. ಅತ್ಯಂತ ಕಡಿಮೆ ಬುದ್ಧಿದ್ದಂತ ಪ್ರಾಣಿ ಅಂದ್ರೆ ಕುರಿ. ಕುರಿ ಮುಂದ್ ಪಾನಿಪುರಿ ಹೇಳಿರ್ತಿತ್ತ ನೋಡ್ರಿ. ಅದು ಅಂತೈತಿ ತಲೆ ಕೆಟ್ಟೈತಿ ಮನುಷ್ಯರಿಗೆ. ತಿನ್ನೋ ಪದಾರ್ಥ ಅಲ್ಲ ಕುರಿ ಅಂತ.
ಎಮ್ಮಿ ಕೆಟ್ಟ ಮಂದ ಬುದ್ಧಿ ಪ್ರಾಣಿ. ಒಯ್ದು ತಂಬಾಕು ಹೊಲ್ದಾಗ ಬಿಡ್ತೀವಿ ಮಾನ್ಯ ತಿಂತ ನೋಡೋನ್ ಬರ್ರಿ ಅಂತ. ತುಂಬಿದ ಹೊಲ್ದಾಗ ನಮ್ ಕಡೆ ತಂಬಾಕು ಬೆಳಿತಾರ. ತುಂಬಿದ ಹೊಲ್ದಾಗ ಹಸಿರು ಹೊಲ್ದಾಗ ತಂಬಾಕು ಹೊಲ್ದಾಗ ಎಮ್ಮಿ ಬಿಟ್ರು. ಎಮ್ಮಿ ಹಸರು ಕಂಡಲ್ಲಿ ಬಾಯಿ ಹಾಕು ಎಮ್ಮಿ ಒಂದಿಷ್ಟು ವಾಸನೆ ಸಹಿತ ನೋಡ್ಲಿಲ್ಲ. ನಾ ಎಮ್ಮಿ ಕೇಳಿದೆ ಹಸರೇ ತಿನ್ನಕ್ಕಾಕ ಒಲ್ಲೆ ಅಂತ ಅಂದೆ. ತಂಬಾಕೈತದು ಅಂತ ಮತ್ತೆ ಯಾಕೆ ತಿನ್ನಂಗಿಲ್ಲ ತಿನ್ನೋ ಪದಾರ್ಥ ಅಲ್ಲದು ಅಂತ. ಎಮ್ಮಿಗೆ ದೊಡ್ಡ ಬುದ್ಧಿ ನಮ್ಮ ಮಂದಿಗೆ ಇತ್ತಂತಂದ್ರೆ ಜಗತ್ತು ಸುಧಾರಣೆ ಹಾಕಿರ್ತೈತಿ. ಇದು ತಿಂತೈತ್ರಿ ಏನು ರೊಕ್ಕ ಕೊಟ್ಟು ಕಿಶದಾಗ ಇಟ್ಕೊಂಡು ತಿಂತೈತಿ. ಮತ್ತೊಂದ್ ದಿವಸ ಈಗ ಬ್ರಷ್ ಹಿಂಗ್ ಮಾಡಿದ್ನಂದ್ರೆ ಅಕ್ಷಿತ ಹೋಗ್ಬಿಡ್ತೈತಿ. ಒಳಗೆ ಬರುದೇ ಇಲ್ಲ, ಕ್ಯಾನ್ಸರ್ ಆಯ್ತು. ತಾವು ಒಕ್ಕಲಿಗರ ಅದಕ್ಕೆ ನಾ ಈಗ ಮಾತಾಡಕತ್ತೇನೆ. ನಮ್ಮ ಮನಿ ಒಕ್ಕಲಿಗರ ಮನಿ ಹೌದಾ? ಒಕ್ಕಲಿಗರ ಮನಿ ಅಂದ್ರೆ ಕಾಳ ಕಡೆ ನಿಂತಿರ್ಬೇಕು. ಮನ್ಯಾಗ ಮನಿಗ್ ಹತ್ತು ಸಾಮಾನ್ ಎಲ್ಲ ಹೊಲ್ದಾಗ ಇರ್ಬೇಕು. ನಿಮ್ ಮನಿಗೆ ಏನೇನ್ ಬೇಕಾಗ್ತಾವಲ್ಲ ಅವ್ನ ಹೊಲ್ದಾಗ ಬೆಳ್ಕೊಳ್ಳೋ ಪ್ರಯತ್ನ ಮಾಡೋದು. ಕೊಂಡ್ಕೊಂಡ್ ಬಂದ್ ತಿಂದವ್ರ ಅವ್ರ ಒಕ್ಕಲಿಗರ. ಅಡಿಗೆ ಮನ್ಯಾಗ ಏಸು ಬರೇ ಅನ್ನ ಗೋಧಿ ಉಂಡೆ ಸಂಸಾರ ಮಾಡಕ್ ಆಕೈತನ್ರಿ. ನಿಮ್ಗ ರೇಷನ್ದಾಗ ಸಿಗುದು ಏನಪ್ಪ? ಗೋಧಿ ಅಕ್ಕಿ. ಇವ್ರು ತಿಂದವ್ರು ಈ ಗೋಧಿ ಅಕ್ಕಿ ತಿಂದವ್ರ ಹಾಳಾದವ್ರು. ನಾವ್ ಮೊದಲು ಬರೀ ಹಬ್ಬ ಹುಣ್ಣಿಗೆ ಅಟ್ಟ ಗೋಧಿ ಉಣ್ತಿದ್ದೀವಿ. ದಿನ ಗೋಧಿ ತಿಂದ ದವಾಖಾನಿ ಹೊಂಟಾವ. ನಿಮಗ್ ಬೇಕಂದ್ರೆ ಒಂದ್ ರೊಟ್ಟಿ ತುಣಕ ಒಂದ್ ಗೋಧಿ ಚಪಾತಿ ತುಣಕ ಎರಡು ನೀರ್ನಾಗ ಹಾಕ್ರಿ. ಯಾವಾಗ ಮೊದಲ ಕರ್ಬರ್ತೈತಿ ನೋಡ್ರಿ. ಚಪಾತಿ ಕರಗ್ತೈತಿಲ್ಲ ಮೊದಲ ಮೂವತ್ತೇಳು ರೊಟ್ಟಿ ಕರಗ್ತೈತಿ, ಚಪಾತಿ ಕರಗೋದಿಲ್ಲ. ಇವೆರಡು ತಿಂದು ನೋಡ್ರಿ. ರೊಟ್ಟಿ ಮೊದಲು ಕರೀತಂದ್ರೆ ನಿಮ್ ಪ್ರಕೃತಿ ಚಲೋ. ಯಾವ್ದು ಬೇಗ ಕರಗ್ತೈತೆ ಅದು ನಿಮ್ಮನ್ ಚಲೋ ಹಿಡ್ದೈತೆ. ದಿನ ಅನ್ನೋದು ಅಲ್ಲ ಗೋಧಿ. ಬರೇ ಗೋಧಿನೇ ಆಗ್ತೈತೆ ನೋಡ್ರಿ. ಅಡಿಗೆ ಮನ್ಯಾಗ ಹೋಗಿ ಜೀರಿಗೆ ಬೇಕಾಗ್ತೈತಿ, ಸಾಸಿವೆ ಬೇಕಾಗ್ತಾವ, ಅರಿಶಿಣ ಪುಡಿ ಬೇಕಾಗ್ತೈತಿ, ಮಸಾಲೆ ಬೇಕಾಗ್ತೈತಿ, ಖಾರ ಬೇಕಾಗ್ತೈತಿ, ಎಣ್ಣೆ ಬೇಕಾಗ್ತೈತಿ, ತರಕಾರಿ ಬೇಕಾಗ್ತಾವ, ಎಲ್ಲಾ ಪ್ರಕಾರದ ತರಕಾರಿ, ಅಕ್ಕಡಿ ಕಾಳು ಬೇಕಾಗ್ತಾವು. ಬರೇ ಬರೇ ಗೋಧಿ ಅಕ್ಕಿಲೆ ಅಡಿಗೆ ಹಾಕಿರ್ತಂದ್ರೆ ಯಾರು ಬೇಕಾದ್ರೆ ಹೇಳ್ರಿ ನೋಡು ನಮಗ. ಇವೆಲ್ಲ ಬೇಕಾಗಿಲ್ಲ. ಒಂದು ಒಕ್ಕಲಿಗರ ಅಂತೀರಿ, ಇವನ್ನೆಲ್ಲ ಕೊಂಡ್ಕೊಂಡ ಬರ್ತೀನಿ ಅಂತೀರಿ. ಮತ್ತೆ ನಿಮ್ಗೆ ಒಕ್ಕಲಿಗರ ಅನ್ಬೇಕು. ಬೆಳೆಯಾಗ ಒಂದೆಲ್ಲ ಹಾಕ್ಬೇಕು. ಮಗಳು ಜೋಳ ಹಾಕ್ತಿದ್ಲ ಖುಷ್ಬಿನೂ ಹಾಕ್ತಿದ್ರಿ. ಒಂದ್ಸಾಲ ಕಡ್ಲೆ ಹಾಕ್ತಿದ್ರಿ, ಒಂದ್ಸಾಲ ಅಗಿಸೆ ಹಾಕ್ತಿದ್ರಿ. ಅಕ್ಕಡಿ ದಾಂಡಿ ಬಂದಲ್ಲಿ ಬದುನ್ಯಾಗ ಖುಷ್ಬಿ ಬೇಕ್ತಿದ್ರಿ. ಯಾಕಂದ್ರೆ ದನನೂ ತಿನ್ನಂಗಿಲ್ಲ. ಮತ್ತೆ ಬದುನ್ಯಾಗ ದನಗಳು ಇರ್ತಾವ, ಹೊಲಕ್ಕೂ ತೊಂದ್ರೆ ಆಗ್ಬಾರ್ದು ಅಂತ ಒಮ್ಮೆ ಬಿಡ್ತಿದ್ರು. ಯಾಕಂದ್ರೆ ಎಡ್ಕುಂದ ಆಗೋದ್ರಾಗ ಖುಷಿ ಬರ್ತಿರ್ತಿದ್ದಿಲ್ಲ. ಇನ್ನ ಅವಾಗ ನಮ್ಮ ಮನೆಗೆ ಎಣ್ಣೆ ಹಾಕ್ತಿತ್ತು. ಹಿಂದಿಗೆ ಅಗಸಿ ಹಿಂಡಿ ಐತಂದ್ರವ, ಅಗಸಿ ಹಿಂಡಿ ಯಾರು ದಿನ ಹೋಗ್ತಾರಲ್ಲ ಅವ್ರಿಗೆ ಈ ಮೊಳಕಾಲ್ ನೋವು ಅದಾವಲ್ಲ ಎಂದೋ ಹೋಗುದು. ಯಾಕಂದ್ರ ಗ್ರೀಸಿಂಗ್ ಮಾಡಕ್ ಹೋಗ್ಬೇಕಾಗ್ತದೆ ಎಣ್ಣೆ, ಅಗಸಿ ಎಣ್ಣೆ. ಆಮ್ಯಾಗ ಅಗಸಿಯಾಗ ಅತ್ಯಂತ ಅಪರೂಪದ ಜೀವಸತ್ವಗಳ ಸಡ್ಲಕ್ಕೆ ಮುಂಗಲ್ಲ ಎಲ್ಲ ಅದ್ರ ಊರ ಜನ ಮೊಸರ ಮಜ್ಜಿಗೆ ಹಾಲಾಗಿತ್ತಂತಂದ್ರೆ ಸರಕರಿ ಮನಿ ಇಷ್ಟೆಲ್ಲ ಮನಿಗೆ ಬೇಕಾಗ್ತಾವ. ಆಗ ನಾವು ಬರೇ ಅಕ್ಕಿ ಗೋಧಿ ಬೆನ್ನಕ್ಕಾಗ್ತೀವಿ. ಇವನ್ನೆಲ್ಲ ನಮ್ಮ ಹೊಲ್ದಾಗ ಬೆಳ್ಕೋಬೇಕು. ಒಂದ್ ಚಲೋ ನಿಮ್ ಮನಿ ಪೂರ್ತಕ ಒಂದ್ ಮೂಲ್ಯಾಗ ಗೊಬ್ಬರ ಹಾಕಿ, ಯಾವ್ದ ಯೂರಿಯಾ ಹಾಕಲಾರ್ದ, DAP ಹಾಕಲಾರ್ದ ಮನಿ ಪೂರ್ತಕ ಬೆಳ್ಕೊ. ಮಂದಿನ ಕೊಲ್ಲಾಕ ಇರ್ತೈತಲ್ಲ, ಬೇಕಾದ್ರೆ ಕಪ್ಪಲ್ ಬರ್ತಾವ. ಲೈಸೆನ್ಸ್ ಕೊಟ್ಟಾಗ ಎಲ್ಲ ನೀವರ ಬದುಕು ಪ್ರಯತ್ನ ಮಾಡಲ್ಲ. ರೈಲು ನೋಡ್ತೀರಾ, ತನ್ನ ಹಳಿಗಳ ಮಧ್ಯೆ ಎಷ್ಟು ಸ್ಪೀಡ್ ಆಗಿ ಹೋದ್ರು ಅದು ಸುಂದರನೇ. ಒನ್ಸ್ ದ ಬ್ರೇಕ್ ದ ರೈಲ್ ಹಳಿಯನ್ನ ಬ್ರೇಕ್ ಮಾಡ್ತು ಅಂದ್ರೆ ದುರಂತ ಆಗತ್ತೆ. ಹಾಗೇನೆ ಬೀಚ್, ಸಮುದ್ರದಲ್ಲಿ ನೀರು ನಿಧಾನಕ್ಕೆ ಫ್ಲೋ ಆಗಿ ನಿಮ್ ಕಾಲವರೆಗೂ ಬರ್ತಾ ಇದೆ. ಇಟ್ಸ್ ಎಂಜಾಯ್, ಎಂಟರ್ಟೈನ್ಮೆಂಟ್. ಸ್ವಲ್ಪ ವ್ಯತ್ಯಾಸ ಆಗಿ ಸುನಾಮಿ ಆಯ್ತು ಅಂದ್ರೆ ಮುಳುಗೋಗ್ಬಿಡ್ತೀವಿ. ಪೊಲೀಸ್ ನಾಯಿಗಳನ್ನ ಅಬ್ಸರ್ವ್ ಮಾಡಿ,
ಅದನ್ನ ಚೈನ್ ತೆಗೆದು ಬಿಟ್ಟರು ಕೂಡ ಅವೆಲ್ಲೂ ಹೋಗಲ್ಲ, ಏನ್ ಕೆಲಸ ಮಾಡಬೇಕು ಅದೇ ಮಾಡ್ತವೆ. ಸ್ಟ್ರೀಟ್ ಡಾಗ್ಗಳು ಹಾಗಲ್ಲ. ಅಂದ್ರೆ ಡಿಸಿಪ್ಲಿನ್ ಆಗಿ ಟ್ರೈನ್ ಮಾಡಬೇಕು. ನಮ್ಮ ಬದುಕಿಗೆ ಒಂದು ಶಿಸ್ತನ್ನ ಕೊಟ್ವಿ ಅಂತ ಅಂದ್ರೆ ಶಿಸ್ತು ನಿಮ್ಮನ್ನ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಬಂದು ನಿಲ್ಸುತ್ತೆ. ಅಂದ್ರೆ ಏಳುವ ಶಿಸ್ತು, ಮಲಗುವ ಶಿಸ್ತು, ಓದುವ ಶಿಸ್ತು, ಇಲ್ಲೆಲ್ಲ ಡಿಸಿಪ್ಲಿನ್ ಫಾಲೋ ಮಾಡ್ರಿ. ನಿಮ್ಮ ಲೈಫ್ ಕೇವಲ 3-4 ತಿಂಗಳಲ್ಲಿ ಹೊಸ ಸ್ವರೂಪ ಪಡ್ಕೊಳ್ಳುತ್ತೆ. ಇಂಟೆಲಿಜೆನ್ಸ್ಗಿಂತ ಸಕ್ಸಸ್ಗೆ ಐ ಥಿಂಕ್ ಡಿಸಿಪ್ಲಿನ್ ಇಸ್ ಅ ಮೇಜರ್ ಕಾಂಟ್ರಿಬ್ಯೂಟರ್. ಆಗಾಗ ಬ್ಯಾಟ್ರಿ ಲೋ ಆಗುತ್ತೆ ಸರ್, ರೀಚಾರ್ಜ್ ಮಾಡೋದು ಹೇಗೆ? ಬ್ಯಾಟ್ರಿ ಲೋ ಆಗ್ತಾ ಇದೆ, ಎಲ್ಲರಿಗೂ ಆಗುತ್ತೆ ಬ್ಯಾಟ್ರಿ ಲೋ ಅನ್ನೋದು. ಅವ್ರಿಗೆ ಇವ್ರಿಗೆ ಅಂತಲ್ಲ, ಏನೋ ಒಂದು ಉತ್ಸಾಹದಿಂದ ಕೆಲಸ ಸ್ಟಾರ್ಟ್ ಮಾಡ್ತೀರಾ, 1 ವಾರ 2 ವಾರ ಆಗ್ತಿದ್ದಂಗೆ ಸಾಕ್ಬಿಡು ಅಂತ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಬ್ಯಾಟ್ರಿ ಲೋ. ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಶಾರ್ಪ್ ಅಂತ ನಿಮ್ ಗರಗಸವನ್ನ ಶಾರ್ಪ್ ಮಾಡ್ತಾ ಇರ್ಬೇಕು. ಅಂದ್ರೆ ಬಾಡಿಗೆ ವರ್ಕೌಟ್, ಸೆಲ್ಗಳ ಆಕ್ಟಿವೇಶನ್ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ಬೇಕು. ಮೈಂಡ್ಗೆ ವರ್ಕ್ ಕೊಡ್ಬೇಕು, ಓದ್ಬೇಕು, ಹೊಸ ಹೊಸ ಕೆಲಸ ಮಾಡ್ಬೇಕು, ಆತ್ಮೋದ್ಧಾರಕ ಕೆಲಸಗಳು, ಒಂದಷ್ಟು ಮೆಡಿಟೇಷನ್ ಮಾಡ್ಬೇಕು, ಸಾಮಾಜಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ಭಾಗವಹಿಸ್ಬೇಕು. ನೀವು ನಾ ಎಲ್ಲ ಮುಗಿದು ಸಾಧನೆ ಮಾಡಿ ಜಾಬ್ ತಗೊಂಡ್ಮೇಲೆ ಬಂದು ಸಮಾಜ ಸೇವೆ ಮಾಡ್ತೀನಿ ಅಂತ ಅಲ್ಲ. ನಿಮ್ ಊರಲ್ಲಿ ಒಂದು ದೇವರ ಪೂಜೆ ನಡೀತಾ ಇದೆ, ಎಲ್ಲರೂ ಅಲ್ಲಿ ಪಲ್ಲಕ್ಕಿ ಹೊರ್ತಾ ಇದಾರೆ, ನೀವು ಹೋಗಿ ಒಂದು ಹೆಗ್ಲು ಕೊಡ್ರಿ, ನೋ ಪ್ರಾಬ್ಲಮ್. ರಥ ಯಾತ್ರೆ ನಡೀತಾ ಇದೆ, ನೀವು ಹೇಳಿರಿ. ಅಲ್ಲಿ ಏನೋ ಸ್ವಚ್ಛತಾ ಕಾರ್ಯ ಮಾಡ್ತಾ ಇದಾರೆ, ನೀವು ಹೋಗಿ ಜಾಯ್ನ್ ಆಗ್ರಿ. ಸಾಮಾಜಿಕ ಚಟುವಟಿಕೆಗಳು, ಸ್ಕೂಲಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ, ಯು ಜಾಯ್ನ್ ಅಂಡ್ ಎಂಜಾಯ್. ಟೂರ್ಗೆ ಹೋಗ್ಬೇಕು. ಸಾಮಾಜಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ತೊಡಗಿಸ್ಕೊಂಡಾಗ, ಆತ್ಮೋದ್ಧಾರಕ ಕೆಲಸ ಮಾಡಿದಾಗ, ಮೈಂಡ್ಗೆ ವರ್ಕೌಟ್ ಕೊಟ್ಟಾಗ, ಬಾಡಿ ಫಿಸಿಕಲ್ ವರ್ಕ್ ಅಂತೂ ರೆಗ್ಯುಲರ್ ಮಾಡ್ತಾನೆ ಇರಬೇಕು. ಆಟೋಮೆಟಿಕ್ಲಿ ನಿಮಗೆ ಬ್ಯಾಟ್ರಿ ಲೋ ಅನ್ನೋ ಫೀಲ್ ಕ್ರಿಯೇಟ್ ಆಗಲ್ಲ. ಯೂಸ್ ಆಲ್ ಫಂಕ್ಷನ್ಸ್ ಆಫ್ ಯುವರ್ ಬಾಡಿ. ಪ್ರಕೃತಿಯೊಂದಿಗೆ ಹೊಂದಿಸ್ಬೇಕು. ಈ ದೇಹದಲ್ಲಿರೋದು ಕೂಡ 60%ಗಿಂತ ಹೆಚ್ಚು ವಾಟರ್ ಅಂಡ್ ಭೂಮಿ ಮೇಲಿರೋದು ಕೂಡ 70% ಎಬೋ ವಾಟರ್. 2 ಕಡೆ ವಾಟರ್ ಇದೆ. ಪ್ರಕೃತಿಯಲ್ಲಿನ ವೇರಿಯೇಷನ್ಸ್ ನಮ್ಮ ದೇಹದಲ್ಲಿ ಆಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಪ್ರಕೃತಿಯಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಸಮುದ್ರವು ಉಕ್ಕಿ ಹರಿಯುತ್ತೆ. ಹಾಗೆ ನಮ್ಮ ಮೈಯೊಳಗೂ ಕೂಡ ನೀರೇ ಇರೋದು. ಇಲ್ಲೂ ಕೂಡ ವೇರಿಯೇಷನ್ಸ್ ಆಗತ್ತೆ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹುಚ್ಚು ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಹುಚ್ಚು ಜಾಸ್ತಿ ಆಗತ್ತೆ ಅಂದ್ರೆ ಸಮುದ್ರದ ನೀರೇ ವೈಬ್ರೇಟ್ ಆಗ್ಬೇಕಾದ್ರೆ ನಮ್ಮ ದೇಹದೊಳಗಿರೋ ನೀರು ವೈಬ್ರೇಟ್ ಆಗತ್ತೆ. ನೀವೇನಾದ್ರೂ ಉನ್ನತ ಸಾಧನೆ ಮಾಡ್ಬೇಕು ಅನ್ಕೊಂಡ್ರಿ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹೆಚ್ಚು ಪವರ್ಫುಲ್ ಆಗಿ ಕೆಲಸ ಆಗತ್ತೆ. ಏನೋ ದುಷ್ಟ ಕೆಲಸ ಮಾಡ್ಬೇಕು, ಅದು ಪವರ್ಫುಲ್ ಆಗತ್ತೆ. ಅಂದ್ರೆ ಬಾಡಿ ಒಳಗೂ ನೀರಿದೆ, ಪ್ರಕೃತಿ ಒಳಗೂ ನೀರಿದೆ. ನೀರಿನ ದೇಹ, ನೀರಿನ ಭೂಮಿ, ಇದ್ರ ಜೊತೆ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಪ್ರಕೃತಿಗೆ ಸಮಾನವಾಗಿ ಬದುಕಲಿ. ರಾತ್ರಿ ಮಲಗೋ ಟೈಮಲ್ಲಿ ಎಚ್ಚರದಿಂದಿರೋದು, ಹಗಲು ಎಚ್ಚರದಿಂದಿರೋ ಟೈಮಲ್ಲಿ ಮಲಗೋದು. ದಿನಚರ್ಯವನ್ನ ಫಾಲೋ ಮಾಡಿ. ಒಂದು ವಿಡಿಯೋ ಇದೆ, ಬ್ರಹ್ಮಚರ್ಯವನ್ನ ಫಾಲೋ ಮಾಡಿ. ಅಂದ್ರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಒಂದು ನಮ್ದು ಟ್ರ್ಯಾಕ್ ಇದೆ. ಸನ್ಯಾಸ, ವಾನಪ್ರಸ್ಥ. ನಾವೇನ್ ಮಾಡ್ತಾ ಇದೀವಿ, 15-20 ವರ್ಷಕ್ಕೆ ನಾವು ಅಫೇರ್ಸ್ಗಳಲ್ಲಿ ಅಲ್ಲಿ ಇಲ್ಲಿ ಬಿದ್ದು ಹಾಳಾಗ್ತಾ ಇದೀವಿ. ಒಂದು ಕೆಲಸ ಮಾಡಿ ಅಚೀವ್ ಮಾಡಿ, ಅಲ್ಲಿವರೆಗೂ ಮೇಂಟೈನ್ ದ ಬ್ರಹ್ಮಚರ್ಯ. ಆಫ್ಟರ್ ದಟ್ ಯು ಕ್ಯಾನ್ ಗೃಹಸ್ಥ. ನೀನ್ ಏನ್ ಪಡಿಬೇಕು ಅಂದ್ರೆ ಅದೆಲ್ಲ ಪಡಿಬಹುದು. ಇದಕ್ಕೂ ಕೂಡ ಒಂದು ವಿಡಿಯೋ ಇದೆ, ಸಕ್ಸಸ್ ಅಂತ, ಅಲ್ಲೂ ಕೂಡ ವೀಕ್ಷಣೆ ಮಾಡ್ಬೋದು. ಪ್ರಾಕ್ಟೀಸ್ ಮಾಡಿ, ಅದು ಹ್ಯಾಬಿಟ್ ಆಗತ್ತೆ, ನಿಮ್ಮನ್ನ ಗೋಲ್ವರೆಗೂ ಕರ್ಕೊಂಡೋಗಿ ಯಶಸ್ಸನ್ನು ಕೊಡುತ್ತೆ. ನೋ ಡೌಟ್ ಅಟ್ ಆಲ್. ಸರ್, ನನ್ನ ಬದುಕೇ ಮುಗೀತು ಅನಿಸ್ತಾ ಇದೆ ಅಂತ ಒಂದು ವಿದ್ಯಾರ್ಥಿನಿ ಕೇಳ್ತಾಳೆ. ಬಹಳ ಬೇಜಾರಾಗುತ್ತೆ. ಇಷ್ಟು ಚಿಕ್ಕ ಹುಡುಗರಿಗೆಲ್ಲ ಬದುಕು ಮುಗೀತು ಅನ್ಸಿದ್ರೆ ಮತ್ತೆ ನಮ್ಮಂತವ್ರಿಗೆಲ್ಲ ಏನ್ ಅನ್ಸ್ಬೇಕು ಅಂತ ಹೇಳಿ. ಫಿನಿಕ್ಸ್ ಪಕ್ಷಿನ ಆದರ್ಶವಾಗಿ ಇಟ್ಕೊಳ್ಳಿ. ಕಂಪ್ಲೀಟ್ ಬೂದಿಯಾದಂತ ಪಕ್ಷಿ ಮತ್ತೆ ರೀಬರ್ತ್ ತಗೊಂಡು ಹುಟ್ಟಿ ಬರುತ್ತೆ ಅಂತ ಹೇಳ್ತಾರೆ. ರಾಜಕಾರಣಿಗಳು ಅಬ್ಸರ್ವ್ ಮಾಡಿರ್ಬೋದು. ಇಲ್ಲಿ ಕರ್ನಾಟಕದ ಎಲ್ಲ ಪ್ರಮುಖ ರಾಜಕಾರಣಿಗಳು ನೋಡ್ರಿ, ಅವ್ರನ್ನ ಜೈಲಿಗೆ ತಳ್ಳಿ ಅವ್ರನ್ನ ಅರೆಸ್ಟ್ ಮಾಡಿ ಇಡ್ತಾರೆ. ಯಾವ ಸ್ಥಿತಿ ಬಂದಿರ್ಬೋದು. ನಿಮ್ಮನ್ನ ಪೊಲೀಸ್ನವ್ರು ಜಸ್ಟ್ ಗಾಡಿ ನಿಲ್ಸಿ ಎನ್ಕ್ವೈರಿ ಮಾಡಿದ್ರೆ ಅವಮಾನ ಫೀಲ್ ಮಾಡ್ಕೋತೀವಿ ನಾವು. ಅಂಥದ್ರಲ್ಲಿ ಅರೆಸ್ಟ್ ಮಾಡಿ ಜೈಲಲ್ಲಿ ಒಯ್ದು ಕೂಡ ಹಾಕಿದಾಗಲೂ ಹೊರಗೆ ಬಂದ ನಂತರ ಬದುಕನ್ನು ಕಟ್ಟಿಕೊಂಡು ಮುಖ್ಯಮಂತ್ರಿ ಹುದ್ದೆಗೆ ಇರ್ತಾರೆ, ಪಕ್ಷದ ಅಧ್ಯಕ್ಷ ಹುದ್ದೆಗೆ ಇರ್ತಾರೆ. ಏನು ಆಗಲ್ಲ. ಏನೇನು ನಮಗೆ ಬಂದಿರುತ್ತೋ ಡಿಸಾಸ್ಟರ್ಗಳು, ಅವು ನಮಗೆ ಎಕ್ಸ್ಟ್ರಾ ಶಕ್ತಿ ಕೊಡ್ತವೆ, ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಕೊಡ್ತವೆ ಅಂದ್ಕೊಂಡು ನಾವು ಫಿನಿಕ್ಸ್ನಂತೆ ಮತ್ತೆ ಎದ್ದು ಬರಬೇಕು. ಮುಚ್ಚಿ ಹೋಗಬಾರ್ದು, ಮುಳುಗಿ ಹೋಗಬಾರ್ದು. ವಿ ಆರ್ ಆಲ್ ಫಿನಿಕ್ಸ್. ನಾವೀಗೆಲ್ಲರೂ ಫಿನಿಕ್ಸ್. ಅಪ್ಪು ಅವರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ, ಆಪ್ರೇಷನ್ ಮಾಡಿದ್ವಿ. ಅದು 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ. ಅದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಲೇಟೆಸ್ಟ್ ಟೆಕ್ನಿಕ್ ಯೂಸ್ ಮಾಡಿ ಆ ಕಣ್ಣುಗಳನ್ನ ನಾವು ಸ್ಲೈಸ್ ಮಾಡ್ಬೋದು. ಫ್ರಂಟ್ ಪೋರ್ಷನ್ನ ಒಬ್ಬರಿಗೆ, ಬ್ಯಾಕ್ ಪೋರ್ಷನ್ನ ಇನ್ನೊಬ್ಬರಿಗೆ. ಈ ಯಾರಿಗೆ ಫ್ರಂಟ್ ಪೋರ್ಷನ್ ತೊಂದರೆ ಇದೆಯೋ ಅವ್ರಿಗೆ ಫ್ರಂಟ್ ಪೋರ್ಷನ್ ಕೊಟ್ವಿ, ಯಾರಿಗೆ ಬ್ಯಾಕ್ ಪೋರ್ಷನ್ ತೊಂದರೆ ಇದೆಯೋ ಅವರಿಗೆ ಬ್ಯಾಕ್ ಪೋರ್ಷನ್ ಕೊಟ್ಬಿಟ್ಟು, ಸೊ ಒಂದು ಕಣ್ಣು ಇಬ್ಬರಿಗೆ ಜೋಡಿಸಿ 2 ಕಣ್ಣು 4 ಜನರಿಗೆ ಜೋಡಿಸಿದ್ವಿ. ಮಾಡ್ಬೋದು, ದೇರ್ ಇಸ್ ನೋ ಡೌಟ್.
ಅಪ್ಪು ತುಂಬ ಯಂಗಿದ್ರು, ಅವ್ರ ಕಣ್ಗಳು ತುಂಬ ಈಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಇದು ಪಾಸಿಬಿಲಿಟಿ ಇತ್ತು ನಮ್ಮ ಹತ್ರ. ನೋಡೋಣ ಯಾಕೆ ಇದು ನಾವು ಟ್ರೈ ಮಾಡ್ಬೋದು ಮೊದಲ ಬಾರಿಗೆ. ಒಂದು ಸತಿ ನಮಗೆ ಇದು ಮಾಡೋಕ್ಕಾಯ್ತು ಅಂತ ನಮಗೆ ಇವಾಗ ಧೈರ್ಯ ಬಂತು ಅಂದರೆ ಇನ್ನು ಯಾರ ಕಣ್ಣು ಕೂಡ ಅಷ್ಟು ಒಳ್ಳೇದಿದ್ದು ನಮಗೆ ಆ ಥರ ಪೇಷಂಟ್ ಸಿಕ್ಕಿದ್ರೆ ಖಂಡಿತ ಮಾಡ್ತೀವಿ. ಅವರು ನೋಡಿ, ಅವರು ಅಣ್ಣವರು ಆವತ್ತು ಹೇಳಿದರು, ನಂದು, ನಮ್ಮ ಮನೆಯವ್ರದ್ದು, ನಮ್ಮ ಮಕ್ಕಳದ್ದು ಕಣ್ಗಳನ್ನೆಲ್ಲ ನಾವು ದಾನ ಮಾಡ್ತೀವಿ ಅಂತ. ನೋಡಿ, ಅವ್ರು ಕೊಟ್ಟ ಮಾತಿಗೆ ಒಂದು ನುಡಿದಂತೆ ನಡೆದ ಒಂದು ಕುಟುಂಬ ಅದು. ಅಣ್ಣವ್ರು ತೀರೋದ ತಕ್ಷಣ ನನಗೆ ಫೋನ್ ಮಾಡಿದರು, ಅಕ್ಕವ್ರು ತೀರೋದಾಗ ನನಗೆ ಫೋನ್ ಮಾಡಿ ಹೇಳಿದರು. ಇವಾಗ ಮೊನ್ನೆ ಅಂಥ ಒಂದು ಟ್ರ್ಯಾಜಿಕ್ ಇನ್ಸಿಡೆಂಟ್ಸ್ ಅದು. ಯಾರು ಈ ಟೈಮ್ನಲ್ಲಿ ನೇತ್ರದಾನದ ಬಗ್ಗೆ ಅಷ್ಟು ಥಿಂಕ್ ಮಾಡೋದಿಲ್ಲ. ಸೊ ಆದರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಣುಗಳನ್ನ ದಾನ ಮಾಡಿ ಒಂದು ಒಳ್ಳೆಯ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ. ಅದು ತೀರೋದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡೋ ಒಂದು ಕಾರ್ಯ ಎಲ್ಲರೂ ಮಾಡಬೇಕಂತ ಕೇಳ್ಕೊತೀವಿ. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು, ಕಷ್ಟವೋ ಸುಖವೋ ಅಳುಕದೆ ಆಡಿ ತೂಗುತ್ತಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು. ಇದು ಕರ್ನಾಟಕದಲ್ಲಿ ಬಹುಶಃ ನಾವೆಲ್ಲರೂ ಕೇಳಿ ತುಂಬ ಮೆಚ್ಕೊಂಡಂಥ ಹಾಡು. ಈ ಹಾಡು ನಾನು ಒಬ್ಬ ಮನುಷ್ಯ ಹಾಡೋದನ್ನು ಕೇಳಿದೆ. ಅವ್ರು ಹಾಡಬೇಕಾದ್ರೆ ಅವರು ಎಲ್ಲರೂ ನಮ್ಮ ಥರನೇ ಇದ್ರು. ಅವರೊಂದು ಕನ್ನಡಕ ಹಾಕೊಂಡಿದ್ರು, ಒಂದು ಒಳ್ಳೆ ರೀತಿಯಾದ ಹಾಡು ಹಾಡಿದ್ರು. ಆ ಹಾಡನ್ನ ಒಂದು ಸಾಲು ಮುಗಿದ ಮೇಲೆ ನನಗೆ ಗೊತ್ತಾಯಿತು ಅವ್ರಿಗೆ 2 ಕಣ್ಗಳಿಲ್ಲದೆ ಅವ್ರು ಆ ಹಾಡು ಹಾಡಿದ್ರು. ಅಂದರೆ ಒಬ್ಬ ಮನುಷ್ಯನಿಗೆ ಕಣ್ಣಿಲ್ಲ ಅಂದ್ರೂ ಆ ಭಾವನೆ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಭಾವನೆಯಲ್ಲಿ ಅದ್ಭುತವಾಗಿ ಆ ಹಾಡನ್ನ ಹಾಡಿದ್ರು. ಸೊ ಆ ಹಾಡನ್ನ ಕೇಳಿದ ಮೇಲೆ ಆ ಹಾಡನ್ನ ಅವ್ರು ಹಾಡೋದನ್ನ ನಾನು ನೋಡ್ತಾ ಇದ್ದರೆ ನನಗೇನು ಅನ್ನಿಸ್ತು ಅಂದರೆ, ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಏನೋ ಒಂದು ಕತೆ ಹೇಳ್ತಿರ್ತಾರೆ. ಒಬ್ಬ ದೊಡ್ಡ ಸಾಹುಕಾರ, ಶ್ರೀಮಂತ, ದೊಡ್ಡ ಮನೆ ಕಟ್ಟಿಸಿದ. ಒಬ್ಬ ತೋಟಿಗನನ್ನು ಕರೆದು, ಹೂದೋಟಿಗನನ್ನು ಕರೆದು ಹೇಳ್ದ, ಇದೆಲ್ಲ ದೊಡ್ಡದೊಂದು ಗಾರ್ಡನ್ ಮಾಡಬೇಕು ನೀನು, ಸುಂದರವಾದ ತೋಟ, ಹೂದೋಟ, ಆ ಬಳಿಕ ಹಣ್ಣಿನ ತೋಟ ಮಸ್ತಾಗಿ ಮಾಡಬೇಕು ನೋಡು ಅಂತ. ಅದಕ್ಕೆ ಎಲ್ಲ ಖರ್ಚು ಕೊಟ್ಟ. ಆ ಮನುಷ್ಯ ಆತ 10 ವರ್ಷ ಕೆಲಸ ಮಾಡಿ ಸುಂದರವಾದ ತೋಟ ನಿರ್ಮಾಣ ಮಾಡಿದ. ಒಂದು ದಿವಸ ಶ್ರೀಮಂತನ ಹತ್ತಿರ ಹೋಗಿ ಹೇಳಿದ, ಮಹಾನುಭಾವರೇ, ಸುಂದರವಾದ ತೋಟ, ಎಷ್ಟು ವಿಸ್ತಾರವಾದ ತೋಟ, ನೋಡಬೇಕು, ತಾವು ಬನ್ನಿ ನೋಡಿ ಅಂತ ಆಮಂತ್ರಣ ಕೊಟ್ಟ. ಯಾವಾಗ ಶ್ರೀಮಂತ ಹೇಳ್ದ, ದೇರ್ ಈಸ್ ನೋ ಟೈಮ್, ವೇಳೆ ಇಲ್ಲ. ಒಂದು ಸಲ ಕರೆದ, ಮತ್ತೊಂದು 4 ದಿವಸ ಬಿಟ್ಟು ಮತ್ತೆ ಕರೆದ. ಶ್ರೀಮಂತನಿಗೆ ವೇಳೆನೇ ಇರಲಿಲ್ಲ. ಎದರಾಗ ಗಳಿಸೋದ್ರಾಗ ವೇಳೆ ಇರಲಿ. ಗಳಿಸೋದ್ರಾಗ ಎಣಸೋದ್ರಾಗ, ಏನು ಎಣಸೋದು ಗೊತ್ತಾಯ್ತಲ್ಲ, ಎಣಸೋದ್ರಾಗ ನಾನೀಗ ಲಕ್ಷಾಧೀಶ, ನಾನೀಗ ಕೋಟ್ಯಾಧೀಶ, ನಾನೀಗ ಅಬ್ಜಾಧೀಶ. ಈ ಎಣಸೋದ್ರಾಗ, ಈ ಪೈಪೋಟಿಯೊಳಗೆ ಸ್ಪರ್ಧಾದಾಗ ಸಿಕ್ಕಾಕೊಂಡಿದ್ದ ಅವನಿಗಿಂತ ಹೆಚ್ಚಾಗಿ ಗಳಿಸಬೇಕು. ಆತ ಆಶ್ಚರ್ಯ. ಇವನಿಗೆ ತೋಟ ಮಾಡಕ್ಕೆ ಹೇಳ್ಯಾನ, ಮರ್ತ ಬಿಟ್ಟ. ಆತ ತೋಟಿಗ ನೋಡಬೇಕು ಅಷ್ಟು. ಒಂದು ದಿವಸ ಬಂದು ಹೇಳ್ದ, ಮಹಾನುಭಾವರೇ, ಏನು ಮಾಡೋದು?
ಸಾವಿರ ಸಾವಿರ ಜನ ಬಂದು ತೋಟ ಅನುಭವಿಸ್ತಾ ಇದ್ದಾರೆ. ಏನು ಹೂಗಳು, ಎಂಥ ಅಪರೂಪದ ಸೌಂದರ್ಯ, ಏನಲ್ಲೇ ಹಣ್ಣು ಹಂಪಲಗಳು. ನೋಡಬೇಕು ಮಹಾರಾಜರೇ, ಶ್ರೀಮಂತನೇ, ನೋಡಬೇಕು. ಆವಾಗ ಬರಲಿಲ್ಲ ಶ್ರೀಮಂತ. ಯಾಕೆಂದರೆ ಅವನಿಗೆ ಇದರ ರುಚಿ ಇಲ್ಲ. ಒಂದು ದಿವಸ ಗಾರ್ಡ್ನರ್ ಬಂದು, ತೋಟಿಗೆ ಬಂದು ಅಲ್ಲೇ ಅವನಿಗೆ ಹೇಳ್ದ, ಮಹಾನುಭಾವರೇ, ಇಷ್ಟೆಲ್ಲ ಮಾಡಿದ್ದು ನಿಮಗಾಗಿ, ನೀವೇ ಬರದೇ ಇದ್ದರೆ ತಗೊಳ್ಳಿ, ನಾನಿಂದ ಬಿಟ್ಟು ಹೊರಟೆ ಅಂದ. ಆವಾಗ ಅನಿವಾರ್ಯವಾಗಿ ಯಾಕೆ ನನ್ನ ಕಾಡ್ತಿ ಬಹಳ ಅಂತ ತಾಪ್ ಮಾಡಿಕೊಂಡು ಬಂದು ಒಳಗೆ ಹೊಕ್ಕು ನೋಡ್ತಾನ. ಏನು ಅದ್ಭುತ. ಆವಾಗ ತೋಟಿಗನಿಗೆ ಹೇಳ್ದ, ನನಗಿದು ಮೊದಲೇ ಯಾಕೆ ಹೇಳಲಿಲ್ಲ ನೀನು? ಆವಾಗ ಅವ ತೋಟಿಗ ಹೇಳ್ದ, ಹೇಳಿದ್ರೆ ಕೇಳ್ತದೆ ಅಲ್ಲೇ ನಿಮಗ, 100 ಸಲ ಹೇಳಿದ್ರು ಕೇಳಲಿಲ್ಲ. ಯಾಕೆ? ನಿಮ್ಮ ತಲೆಯೊಳಗೆ ದೇರ್ ವೇರ್ ಡಾಲರ್ಸ್ ಇನ್ ಯುವರ್ ಮೈಂಡ್. ನಿಮ್ಮ ತಲೆಯಾಗ ಬರೇ ರೊಕ್ಕಿತ್ತು. ಈ ಹೂವಿನ ಸೌಂದರ್ಯ ನಿಮಗೆ ಹೆಂಗೆ ಒಳಗೆ ಹೋಗ್ತದೆ ಮಹಾನುಭಾವರೇ? ಇಂದ ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ 20 ವರ್ಷದ ಪರಿಶ್ರಮ ಆಯಿತು. 20 ವರ್ಷದ ಪರಿಶ್ರಮ. ನಾನು ಇಷ್ಟು ವರ್ಷಗಳ ಕಾಲ ನಿಮಗೆ ವಿನಂತಿ ಮಾಡಿದೆ ಇಲ್ಲ. ಆವಾಗ ಶ್ರೀಮಂತ ಹೇಳಿದ, ಐ ಹ್ಯಾವ್ ಲಾಸ್ಟ್ ಮೈ 20 years ಆಫ್ ಲೈಫ್. 20 ವರ್ಷಗಳ ನನ್ನ ಜೀವನ ಹಾಳಾಗಿ ಹೋಯಿತು ಅಂದ. ಬರೀ ಅದಕ್ಕಾಗಿ ಅನುಭವಿಸಲೇ ಇಲ್ಲ. ಒಂದು ಚಲೋ ಮಾತು ಹೇಳ್ತಾನೆ, ಅಲ್ಲಮ್ಮ ಪ್ರಭು, ಜನ ಏನು ಮಾಡ್ತಾ ಇದ್ದಾರಂದ್ರೆ, ಧಾನ್ಯ ತರ್ತಾರೆ, ಕಟ್ಟಿಗೆ ತರ್ತಾರೆ, ಒಲಿ ಹೂಡ್ತಾರೆ, ಆ ಬಳಿಕ ಅಡಿಗೆ ಮಾಡ್ತಾರೆ. ಅಡಿಗೆ ಮಾಡ್ತಾರೆ. ಒಂದು ಪದಾರ್ಥ ಅಲ್ಲ, 100 ಪದಾರ್ಥ ಮಾಡ್ತಾರೆ. ಅಷ್ಟೊತ್ತಿಗೆ ಪ್ರಾಣ ಬಿಡ್ತಾರೆ, ಉಂಡೇ ಇಲ್ಲ. ಬಂದವರು ಬರೇ ಏನು ಮಾಡಿದರು? ಅಟ್ಟುಣ್ಣಲು ಇಲ್ಲ, ಅಡಿಗೆ ಮಾಡೋದಕ್ಕೆ ಅದು ಬರೇ ಮಾಡಕ್ಕೆ ಕೂಡ್ಸಕ್ಕೆ ಬಂದರೆ ವಿನಃ ಒಂದು ದಿವಸ ಒಂದಷ್ಟು ತಿಲ್ಲಿಲ್ಲ. ಹಾಗ ನಾವೆಲ್ಲ ಈ ಜಗತ್ತಿಗೆ ಸುಮ್ಮನೆ ಗಳಿಸಕ್ಕೆ ಬಂದೇವೆ ವಿನಃ ಮಾಡಕ್ಕೆ ಬಂದೇವಿ. ಬರೇ ನೀರು ಕಾಸಿದ್ದು, ಅಡಿಗೆ ಮಾಡಿದ್ದು, ಮನೆ ತುಂಬ ಎಲ್ಲ ಅಡಿಗೆ ಮಾಡಿಟ್ಟೇವಿ, ಉಣ್ಣಾಕ ವ್ಯಾಳೆ ಇಲ್ಲ ಅಷ್ಟೇ. ಎದಕ್ಕಿಷ್ಟೆಲ್ಲ ಮಾಡೋದು ಹೇಳಿ? ಇಷ್ಟೆಲ್ಲ ಮಾಡೋದು ಎದಕ್ಕೆ? ಸಂತೋಷಕ್ಕಾಗಿ, ಅನುಭವಿಸೋದಕ್ಕಾಗಿ. ಗೊತ್ತಿರಬೇಕು ಮನುಷ್ಯಗೆ, ಅನುಭವಿಸಬೇಕು. ಅದಕ್ಕಲ್ಲಿ ತೋಟಿಗ ಹೇಳ್ದ, ಮಹಾನುಭಾವರೇ ನೋಡಿ ಒಂದಿಷ್ಟ, ನಾನು ಎಂಥ ಕಷ್ಟಪಟ್ಟಿದ್ದೇನೆ. ಈ ನೆಲ ಏನಿತ್ತು, ಎಂಥ ಅದ್ಭುತ ಮಾಡಿದ್ದೇನೆ. ಒಂದು ಕ್ಷಣ ಕೂತು ನೋಡಿ, ಸಾರ್ಥಕ ಆಯಿತು ನಂದು 20 ವರ್ಷದ್ದು. ನೀವು ನೋಡಿದ್ರಿ ಅಲ್ಲ. ಆವಾಗ ಮಹಾರಾಜ, ಆತ ಶ್ರೀಮಂತ, ಆತ ಹೇಳ್ದ, ಎಂಥ ವಯಸ್ಸು, 20 ವರ್ಷ, ಎಷ್ಟು ಆನಂದ ಪಡಬಹುದಾಗಿತ್ತು. ಆದರೆ ಏನಾಯಿತು? ಅದು ಹೋಯಿತು. ಆದರೆ ಏನಾಯಿತು? ಏನು ಉಳ್ದಾವ 4 ಕ್ಷಣ ನೋಡಿ ಆನಂದ ಪಡೋದು. ಆಗಿದ್ದ ಹಾಗೆ ಹೋಯಿತು. ಇನ್ನು ಮೇಲೆ ಆನಂದ ಪಡೋದು. ದೇವನ ಹೂಗಳಿವ, ದೇವನ ಸೃಷ್ಟಿ ಇದು. ಭಗವಂತಂದ್ರೇನು? ಒಂದು ಶಿಲ್ಪಿ, ಕರ್ತಾರನ ಕಮ್ಮಟ.
ಕರ್ತಾರನ ಕಮ್ಮಟ. ಜಗತ್ತಂದ್ರೆ ದೇವನ ಕಲಾಕೃತಿ, ಇದು ಕಲಾಶಾಲೆ. ಇವೆಲ್ಲ ದೇಹಗಳನ್ನು ಮಾಡಿದಾನ ದೇವರು. ಇಷ್ಟೆಲ್ಲ ಸಂಪತ್ತನ್ನು ಹೀಗೆ ಅಲ್ಲಲ್ಲಿ ಹರಬಿದಾನ ದೇವರು. ಮಾಡಿಲ್ಲೇನು? ನೋಡು ಮನುಷ್ಯನೇ. I have had my invitation to this world's festival. Thus my life has been blessed. My eyes have seen, my ears have heard. ದೇವನೇ, ನಿನ್ನ ಇದೇನು ಭೂಮಂಡಲದ ಇದೊಂದು ನಿನ್ನ ಜಾತ್ರೆ, ನಿನ್ನ ಸಮಾರಂಭ, ನಿನ್ನ ಉತ್ಸವ ನಡೆದದಿಲ್ಲೇ. ಈ ಉತ್ಸವಕ್ಕಾಗಿ ನನಗೊಂದಿಷ್ಟು ನೀನು ಆಮಂತ್ರಣ ಕೊಟ್ಟಿದ್ದೇವನೇ. ನಾನಿಲ್ಲಿಗೆ ಬಂದೆ, ನಿನ್ನ ಜಾತ್ರೆಯೊಳಗ, ನಿನ್ನ ಸಮಾರಂಭದೊಳಗ, ಉತ್ಸವದೊಳಗ ಎಂಥ ಅದ್ಭುತ ಆನಂದ ಇತ್ತು, ಅದನ್ನು ಅನುಭವಿಸಿದೆ ದೇವನೇ. ನನಗೆ ಆಮಂತ್ರಣ ಕೊಟ್ಟು ಈ ಭೂಮಂಡಲಕ್ಕೆ ತಂದಿದ್ದಕ್ಕಾಗಿ ನಿನಗೆ ಧನ್ಯವಾದ. ದೇವರಿಗೆ ಧನ್ಯವಾದ. ಯಾಕೆ ನಮ್ಮನ್ನು ಇಲ್ಲಿ ತಂದಾನ? ಎದಕ್ಕೆ? ನೋಡೋದಕ್ಕೆ. ಮತ್ತು ನನ್ನ ಕೆಲಸ ಏನು? ಆತ ಹೇಳ್ತಾನೆ, ನಂದು ಒಂದಿಷ್ಟು ಕೆಲಸ, ನಿನ್ನ ಉತ್ಸವದಾಗ ನಂದು ಒಂದು ಸ್ವಲ್ಪ ಕೆಲಸ. ಏನು? ವೀಣಾ ಬಾರಿಸೋದು. ನಂದು ಒಂದಿಷ್ಟು ವೀಣಾ ಅದ. ಇಟ್ ವಾಸ್ ಮೈ ಪಾರ್ಟ್ ಅಟ್ ದಿಸ್ ಫೆಸ್ಟಿವಲ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. And I have done what I could. ನಾನೆಲ್ಲ ಮಾಡಿದ್ದೇನೆ ಭಗವಂತನೇ. ನನಗೂ ಒಂದು ವೀಣಾ ಕೊಟ್ಟಿದ್ದೀಯಲ್ಲ, ಈ ದೇಹ ವೀಣಾ, ಈ ಮನಸ್ಸು ವೀಣಾ, ಇದನ್ನು ನಾನು ಚೆನ್ನಾಗಿ ಬಾರಿಸಿದ್ದೇನೆ ದೇವನೇ. ನಿನ್ನ ಉತ್ಸವದಲ್ಲಿ ನಂದು ಒಂದಿಷ್ಟು ಪಾತ್ರ ದೇವನೇ. ಸಣ್ಣದು, ನಾನು ಕೇಳಿದ್ದು ಬಹಳ, ನಾನು ನೋಡಿದ್ದು ಬಹಳ, ಆದರೆ ನಾನು ಮಾಡಿದ್ದು ಸ್ವಲ್ಪ ಭಗವಂತನೇ. ಆದರೂ ನಿನ್ನ ಜಗತ್ತನ್ನು ನಾನು ಕೆಡಿಸಿಲ್ಲ. ಸಿದ್ಧನೆಂದರೆ ಯಾರು? ಮನವನೋಯಿಸದಾತ, ನೂರು ನೋವನು ಸಹಿಸಿ ನಗುತ್ತಲಿರುವಾತ. ಸಿದ್ಧನೆಂದರೆ ಯಾರು? ಮನವನೋಯಿಸದಾತ, ನೂರು ನೋವನು ಸಹಿಸಿ ನಗುತ್ತಲಿರುವಾತ. ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ. ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ. ಪರಮ ಗುರು ಆಸಾಧು ಮುದ್ದು ರಾಮ, ಪರಮ ಗುರು ಆಸಾಧು ಮುದ್ದು ರಾಮ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ. ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ, ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ. ಸಂತನೆಂದರೆ ಯೋಗಿ
ಮುದ್ದು ರಾಮ. ಸಂತನೆಂದರೆ ಯೋಗಿ ಮುದ್ದು ರಾಮ.